ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ನೆಲ್ಲ ಜನ್ಮಕ್ಕೂ ನಿನಗಾಗೆ ಕಾಯುವೆ. ನೀರು ತಿನ್ನುವಾಗ ಅಮೃತ ಆಗ್ಬಾರ್ದ ಅನ್ಸ್ತು, ಆದ್ರೆ ನಾನು ತಿಂತಿರೋವಾಗ ವಿಷ ಆಗ್ಬಿಡ್ಬಾರ್ದ ಅನ್ಸ್ತಿದೆ. ನಿಮ್ಮನ್ನ ಬಿಟ್ಕೊಡಕ್ ನನಗೆ ಆಗಲ್ಲ ರೀ. ನೀವಿಲ್ದೇ ಇರೋ ಜೀವನ ನನಗೆ ಬೇಕಾಗೂ ಇಲ್ಲ. ತಾತ, ಅಲ್ಲಿ ನೋಡು, ಅಪ್ಪ ಅಮ್ಮ ಒಬ್ರನ್ನೊಬ್ರು ಹೀರೋ ಹೀರೋಯಿನ್ ತರ ನೋಡ್ತಿದ್ದಾರೆ. ನೋಡ್ಲಿ ಬಿಡು, ಅವ್ರ ಹೀರೋಯಿನ್ನೇ. ಕಂದ, ಇವಾಗ ಏನಾದರೂ ಅಕ್ಕ ನಿನ್ನ ಮದುವೆ ಆದರೆ ಭಾವನೂ ನಿನ್ನ ಹಿಂಗೆ ನೋಡ್ತಾನ ಅಂತೆಲ್ಲ ಕೇಳ್ಬಿಡ, ಮೊದಲೇ ಹೇಳಿದ್ದೀನಿ. ಕೇಳಿಸ್ಕೊಂಡ್ಯಾ ತಾತ? ಅಕ್ಕಂಗೆ ಮದ್ವೆ ಆಗೋ ಆಸೆ ಬಂದೆ ಈ ತರ ಎಲ್ಲ ಮಾತಾಡ್ತಿರೋದು. ನಾನು ಏನಾದ್ರೂ ಕೇಳದ್ನಾ? ಇಲ್ಲ ತಾನೆ, ಅವಳೇ ಕೇಳಿದ್ದು. ಯಾವಾಗಲೂ ನೀನೇ ಹಿಂಗೆ ಮಾತಾಡೋದು, ಅದಕ್ಕೆ ನಾನೇ ಮೊದಲು ಹೇಳಿದೆ. ನೋಡಮ್ಮ ಇವನ್ನ. ಅಮ್ಮ ಕರ್ದ್ಯಾ? ಏನಿಲ್ಲಮ್ಮ, ನೀವು ಮುಂದುವರ್ಸಿ. ಮುಂದುವರ್ಸಕ್ಕೆ ನನಗೂ ತುಂಬ ಆಸೆಪ್ಪ, ಆದರೆ ಟೈಮ್ ಇಲ್ಲ. ಏನ್ರಿ ಹೀಗಂತಿದ್ದೀರಾ? ಅಯ್ಯೋ, ಅಯೋಗ್ಯ ಕಣಮ್ಮ, ಹೇಳಿದ್ರು ಅರ್ಥ ಆಗಲ್ಲ, ಬರೀ ಇಂಥ ಮಾತುಗಳೇ. ಅಂದರೆ ಅಪ್ಪ, ಊಟ ಮುಂದುವರ್ಸೋಕ್ಕೆ ಹೊಟ್ಟೆಯಲ್ಲಿ ಜಾಗ ಇಲ್ಲ, ಜೊತೆಗೆ ನಿದ್ದೆ ಬರ್ತಾ ಇದೆ, ಅದಕ್ಕೆ. ಏನಿಲ್ಲ, ತುತ್ತಿನೋಷ್ಟು ಜಾಗ ನಿನ್ ಹೋಟೆಲ್ ಕಾಣಿಸ್ತಿದೆ ನಂಗೆ, ಅಲ್ವಾ ಅಕ್ಕ? ಒಂದಲ್ಲ 2 ತುತ್ತು. 2 ಅಲ್ಲ 3 ತುತ್ತು ನೋಡು, ಆ ಹೊಟ್ಟೆ ಮೂಲೆಯಲ್ಲಿ ಕಾಲಿದೆ. ಹೋತದ 3 ತುತ್ತು, ನಮ್ಮ 3 ಜನರಿಂದ 3 ತುತ್ತು ಕಣವ. ತಿಂಡು ಕಂದ ಪುಟ್ಟ ಪುಟ್ಟ. ಯಾವತ್ತೂ ಆಗದೆ ಇರೋದು ಇವತ್ತಿಷ್ಟೆಲ್ಲ ಆಗ್ತಿದೆ. ಯಾಕೋ ತುಂಬಾ ಭಯ ಆಗ್ತಿದೆ. ಭಗವಂತ, ನೀ ನನ್ನ ಕೈ ಬಿಟ್ಯೋ, ನಾನು ಸುಮ್ಮನೆ ಬಿಡಲ್ಲ ನಿನ್ನ, ಅಷ್ಟೇ. ಏನೋ ಒಂದು ಮಿಸ್ ಮಾಡ್ಕೊಳ್ತಿದ್ದೆ ಅಂತ ಅನ್ನಿಸ್ತಿತ್ತು, ಆದರೆ ಇವ್ರ ಜೊತೆ ಕೈ ತುತ್ತಿಂದು ಭೂಲೋಕದಿಂದ ಸ್ವರ್ಗಕ್ಕೆ ಬುತ್ತಿ ಕಟ್ಕೊಂಡು ಹೋಗ್ತಿದ್ದೀನಿ ಅಂತ ಅನಿಸ್ತಾ ಇದೆ. ಮನಸ್ಸಿಗೆ ಈಗ ನೆಮ್ಮದಿ ಆಯ್ತು. ನಾನು ಹೋದ್ಮೇಲೆ ಇವರು ಬದುಕೋಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆನೂ ಆಗಿದೆ. ಮಕ್ಕಳನ್ನ ಕಾಶಿ ಗೌರಿ ಚೆನ್ನಾಗಿ ನೋಡ್ಕೋತಾರೆ. ಇನ್ನು ನನಗೆ ಯಾವ ಚಿಂತೆನೂ ಇಲ್ಲ, ನೆಮ್ಮದಿಯಾಗಿ ಹೋಗ್ತೀನಿ. ಅಪ್ಪ ಹೇಳ್ತಿರ್ತಾರೆ, ಮಹಾಶಿವರಾತ್ರಿ ದಿನ ಪ್ರಾಣ ಬಿಟ್ರೆ ನೇರವಾಗಿ ಕೈಲಾಸಕ್ಕೆ ಹೋಗ್ತಾರೆ ಅಂತ. ನನ್ನ ನಿನ್ನ ಜೊತೆನೇ ಕೈಲಾಸ ಕರ್ಕೊಂಡು ಹೋಗು ಭಗವಂತ. ನಿನಗೋಸ್ಕರ ನಾಳೆ ಕಾಯ್ತಾ ಇರ್ತೀನಿ. ನನ್ನ ಜೀವ ತಗೊಂಡು ಹೋಗೋಕ್ಕೆ ನೀನೇ ಬರಬೇಕು. ರೀ, ಏನ್ರಿ ಇದು? ಪ್ರತಿ ಹಬ್ಬದಲ್ಲೂ ನಾನೇ ನಿಮ್ಗೆ ಎದ್ದೇಳ್ರಿ ರೆಡಿಯಾಗಿ ಅಂತ ಬಡ್ಕೊಂಡ್ರು ಕಾಯಕವೇ ಕೈಲಾಸಗಿರಿ ಅಂತ ಮಲ್ಗೆ ಇರ್ತಾ ಇದ್ರಿ. ನಿಮ್ಮನ್ನ ಎಪ್ಸಿ ಸ್ನಾನ ಕಳ್ಸೋಷ್ಟೊತ್ತು ನನಗೆ ಸಾಕಾಗಿ ಹೋಗ್ತಾ ಇತ್ತು. ಆದ್ರೆ ಇವತ್ತು ನೀವೇ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ವಿಭೂತಿನೂ ಹಚ್ಕೊಂಡ್ಬಿಟ್ಟಿದ್ದೀರಲ್ಲ. ಎಲ್ಲ ದಿನಗಳು ಹಾಗಲ್ಲವಲ್ಲ ಗಿರಿ. ಇವತ್ತು ನನ್ನ ಬದುಕಲ್ಲಿ ವಿಶೇಷವಾದ ದಿನ. ನಿಮ್ಮ ಬದುಕಿಗೆ ಮಾತ್ರ ಅಲ್ಲ ರೀ, ಶಿವನನ್ನ ಆರಾಧನೆ ಮಾಡೋ ಎಲ್ಲರಿಗೂ ಇವತ್ತು ವಿಶೇಷನೇ. ಅದು ಸರಿ, ಆದರೆ ನನ್ನ ಬದುಕಿಗೆ ಅದಕ್ಕೂ ಮೀರಿದ ವಿಶೇಷ ಇದೆ. ಈಶ್ವರ ಬರ್ತಾನೆ, ನಾನು ಹೋಗ್ಬೇಕು. ಅಯ್ಯೋ, ಈಶ್ವರನ? ನಿಮ್ಮ ಸಪ್ಲೈಯರ್ ತಾನೆ ರೀ.
ಹೊತ್ತು ಗೊತ್ತು ಇಲ್ವೇನ್ರಿ? ರಜೆ ದಿನನೂ ಯಾಕ್ರಿ ಕೆಲಸ ಮಾಡಿಸ್ಕೋಬೇಕು ನಿಮ್ಮ ಹತ್ರ? ತಾಯಿ ತನ್ನ ಮನೆಗೆ ಮಾಡೋ ಹಾಗೆ, ತಂದೆ ತನ್ನ ಮಕ್ಕಳಿಗೆ ಮಾಡೋ ಹಾಗೆ, ಯಜಮಾನ ತನ್ನ ಕರ್ತವ್ಯಗಳನ್ನು ಮಾಡೋ ಹಾಗೆ ಈಶ್ವರ ತನ್ನ ಕೆಲಸ ಮಾಡ್ತಾ ಇರ್ತಾನೆ. ಆ ಕೆಲಸಕ್ಕೆ ಬಿಡುವೂ ಇಲ್ಲ, ರಜಾನೂ ಇಲ್ಲ, ಸಂಬಳನೂ ಇಲ್ಲ. ಅಲ್ಲ ರೀ, ಬಿಡುವಿಲ್ಲ, ರಜಾ ಇಲ್ಲ, ಸಂಬಳ ಇಲ್ಲ ಅಂತ ಕೆಲಸ ಯಾಕ್ರಿ ಮಾಡಬೇಕು? ಈ ಕಂಪ್ನಿ ಬಿಟ್ಟು ಬೇರೆ ಕಂಪ್ನಿಗೆ ಸೇರ್ಕೊಳ್ಳೋದಕ್ಕೆ ಹೇಳಿ. ಈಶ್ವರನಿಗೆ ಬೇರೆ ಕಂಪನಿನ? ರೀ, ನೀವು ಯಾವ ಈಶ್ವರನ್ ಬಗ್ಗೆ ಮಾತಾಡ್ತಿದ್ದೀರಾ ಹೇಳಿ? ಪರಮೇಶ್ವರನ್ ಬಗ್ಗೆ. ರೀ, ಯಾಕೇನೇನೋ ಮಾತಾಡ್ತಿದ್ದೀರಾ? ಏನಾಗಿದೆ ನಿಮ್ಗೆ? ನೀವು ನಡೀರಿ, ಒಳಗಡೆ ನಡೀರಿ. ನೀವು ಭಗವಂತ, ಭಗವಂತ, ಆಗ್ಲಿಂದ ಕಾಯ್ತಾ ಇದ್ದೀನಿ. ಯಾಕೆ ಭಗವಂತ ನನ್ನ ಕರ್ಕೊಂಡು ಹೋಗಕ್ಕೆ ಇನ್ನೂ ಬಂದಿಲ್ಲ? ಭಗವಂತ, ನಾನೇನಾದ್ರೂ ತಪ್ಪು ಮಾಡಿದ್ದೀನ? ನನ್ನ ಮೇಲೆ ಕೋಪನ? ಹಾಗೇನಾದ್ರು ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡು ಭಗವಂತ, ಕರ್ಕೊಂಡೋಗು. ಅಥವಾ ನನ್ನ ಸ್ನೇಹಿತ ಸಾಯ್ತಾನೆ ಅಂತ ಬೇಜಾರ, ನೋವ? ಹಾಗೆಲ್ಲ ಏನೂ ಆಗಲ್ಲ ಭಗವಂತ. ನಾನು ಸತ್ರು ನಿನ್ನೊಳಗೆ ತಾನೇ ಸೇರ್ಕೊಳ್ತೀನಿ. ಹಾಂ, ಅಪ್ಪ ಹೇಳ್ತಾ ಇರ್ತಾರೆ, ಶಿವರಾತ್ರಿ ದಿನ ಸತ್ರೆ ನೇರ ಕೈಲಾಸಕ್ಕೆ ಹೋಗ್ತಾರೆ ಅಂತ. ಬಾ ಭಗವಂತ, ತಡ ಮಾಡಬೇಡ. ನನಗೆ ಸಮಯ ಪ್ರಜ್ಞೆ ಕಲಿಸಿ ನೀನು ತಡ ಮಾಡ್ಬೋದಾ? ಹಾಂ, ಮಾತು ತಪ್ಪಾರ್ದು ಅಂತ ಯಾವಾಗಲೂ ನನಗೆ ಹೇಳ್ತಾ ಇರ್ತೀಯ. ಅಂಥದ್ರಲ್ಲಿ ನೀನು ಮಾತು ತಪ್ಪೋದಾ? ನೋಡು, ಬೆಳಗ್ಗೆನೇ ಎದ್ದು ರೆಡಿಯಾಗಿ ಪೂಜೆ ಎಲ್ಲ ಮಾಡಿ ಕಾಯ್ತಾ ಇದ್ದೀನಿ. ಬೇಗ ಬಾ ಭಗವಂತ, ನನ್ನ ಕರ್ಕೊಂಡು ಹೋಗು. ಸಾವಿನಿಂದ ಆಚೆ ನಮ್ಮ ಬದುಕೇನಿದೆ ಅಂತ ನನಗೂ ತಿಳ್ಕೊಳ್ಳೋ ಆಸೆ. ಬಾ ಭಗವಂತ. ಭಕ್ತಿಯಿಂದ ಬೇಡ್ಕೊಂಡ್ರೆ ಬರ್ತೀಯ? ಸರಿ, ಹಾಗೆ ಬರ್ತೀನಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಯಾಕೆ ಭಗವಂತ ಬರ್ತಾ ಇಲ್ಲ? ಸರಿ, ಇನ್ನೂ ಶ್ರದ್ಧೆಯಿಂದ, ಇನ್ನೂ ಭಕ್ತಿಯಿಂದ ಬೇಡ್ಕೊಳ್ತೀನಿ. ಹಾಂ ಹಾಂ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.